ಆದಿಶಕ್ತಿ. ಹೌದು ಹೌದ್ರಲ್ಲೇ ನಾ ದೊಡ್ಡವ ಅಂತ ಹೇಳ್ತಿ. ಹೇಳ್ತಾನ ಮೌಲ. 66 ಕೋಟಿ ದೈತ್ರಿದ್ರು. ಹೌದವ. 33 ಕೋಟಿ ದೇವತ್ಯಾರಿದ್ರು. ಇದ್ರು. ದೈತ್ರ ದೇವತ್ಯಾರನ್ನ ಹೊಡೆದು ಓಡಿಸಿ ದೇವಲೋಕ ನಾವ ಆಳ್ಬೇಕನ್ನುವಂತ ಇಚ್ಛಾ ತಾಳಿದ್ರು. ಖರೆ ಐತ್ರಿ. ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಗಂಡ ದೇವ್ರ? ಎಲ್ಲಿ ಹೋಗಿದ್ರು ಮೌಲ? ಎಲ್ಲಿ ಹೋಗಿದ್ಯೋ ಪರಮಾತ್ಮ? ಚಾಚ ಮ್ಯಾಲ್ ಸಾಚ ಅಲ್ಲ, ಸ್ವತಃ ಎಲ್ಲ ದೇವತ್ಯಾರು ಓಡಿ ಬಂದ ಆದಿಶಕ್ತಿ ಎದುರಿಗೆ ನಿತ್ರ. ಯವ್ವ ನಾವ 33 ಕೋಟಿ ಅದೀವ, ಅವ್ರ 66 ಕೋಟಿ ಅದಾರ. ಇಬ್ಬಿಬ್ಬರ ಬಂದು ಒಬ್ಬೊಬ್ಬರಿಗೆ ಗಂಟು ಬಿದ್ರ ನಾವು ತಡೆಯಂಗಿಲ್ಲ. ನಮ್ಮ ಸಾವು ಖಚಿತೈತಿ. ನಿನ್ನ ಪಾದಕ್ಕೆ ಬಂದು ಬಿದ್ದದೀವ. ಉಡ್ಯಾಗ ತಗೋರ ಯವ್ವ ನಮ್ಮನ್ನ ಎಲ್ಲಿ ಬಚ್ಚಿಡ್ತಿ ಇಡಂದ್ರು. ಅವಾಗ ಹೇಳ್ತಾಳ ಆದಿಶಕ್ತಿ. ನೋಡಪ್ಪ, ಅವ್ರದ ಜನಸಂಖ್ಯೆ ಹೆಚ್ಚೈತಿ ನಿಮಗಿಂತ. ಅವ್ರ ಕೈ ಒಳಗಿಂದ ನೀವು ಉಳಿಬೇಕಾದ್ರೆ ನಾ ಹೇಳಿದಂಗ ನೀವು ನಡ್ಕೋತೀರಿ ಏನಂದಳಕಿ. ನಾವೊಂದ ವಿಶಾಲವಾದ ಒಂದು ಆಕಳಾಗಿ ನಿಂದಿರ್ತಾನೆ. ಆಕಳಾಗಿ ನಿಂದಿರ್ತೀನಿ, ನನ್ನ ಹೊಟ್ಟಿ ಒಳಗೆ ಬಂದು ಅಡಕ್ಕಾಗ್ರಿ, ಅಡಕ್ಕಾಗ್ರಿ. ಅವರ ದೃಷ್ಟಿ ಒಳಗಿಂದ ಅವ್ರ ನೆದರಾಗಿಂದ ನಿಮ್ಮನ್ನ ಕಾದ ಕಾಪಾಡಿ ಪಾರ್ ಹಾಸ್ತನ ಅಂದಾಗ ಒಬ್ಬೊಬ್ಬರು ಬಂದಾಕಿ ಹೊಟ್ಯಾಗ ಅಡಕ್ಕಾದ್ರ. ಬರೀ ಅವಾಗ ಆಕಳಟ್ಟ ಇದ್ದು ಗೂಳಿಯನ್ನು ಸತ್ತಿದ್ವನ ಹೋಗಿದ್ದು ಸಾವಕಾಸು. ಆಕಳ ಒಂದ ಇತ್ತನ, ಗೂಳಿನೂ ಇತ್ತ. ಇಲ್ಲಟ್ಟು ತಂದೈತಿ, ತಂದಾರಿಲ್ಲ. ಬೇಡದಟ್ಟು ರೊಕ್ಕ ಕೊಟ್ಟು ಕರ್ಸ್ಯಾರಿ. ಅವ್ ಒಬ್ಬನ ನಿತ್ರ ಟೇಜ್ ತುಂಬತೈತಿ. ಇವನ್ ಒಳಗೆ ಇಟ್ಕೋಬೇಕಾಗಿತ್ತಲ್ಲ, ಜಾಗಿಲ್ಲ ಅಲ್ಲಿ ಇಟ್ಕೊಳಕ. ಅದಕ್ಕ ಸದ್ದ ಕೈಗೆ ಮನಿ ಒಳಗ ಒಂದ್ ಮನಿ ವಾಸ್ತುಕ ಮಾಡುತ್ನ್ಯಾಗ ಏನಾಗ್ತದ್ರಿ? ಪಟ್ನ ಆಕಳನ ಒಯ್ತಾರ ಮನ್ಯಾಗ. ಗೂಳಿ ಒಯ್ತಾರನ. ಇದು ಗೂಳಿ ಮಂದಿ ಹೊಲ್ದಾಗ ಬಾಡಿಗೆ ಐತಿನಂಗ ದುಡಿದ ಮಟ್ಟಿ ಐತಿ. ನಿಂದ ಎಟ್ಟ ಸುಮ್ ಬಾಡಿಗೆ ಐತಿನಂಗ ದುಡಿದ ಅಟ್ಟ ನಿಂದಗದ. ಮನ್ಯಾಗ ಹೋಗಿ ಆಕಳ ಒಳಗ್ ಹೊಕ್ಕ ಹೊರಗೆ ಬರ್ಬೇಕಂದ್ರನ ಬರೇ ಒಂದು ಮೈಲಿಗೆ ಆಗ್ಲಿ ಮುಡ್ಚಟ್ಟಾಗ್ಲಿ ಸೂತಕ್ಕಾಗ್ಲಿ ಆಕಳ ಗೋಮಾತ್ರೆ ತಗೊಂಡು ಮನಿ ಒಳಗ್ ಹೊಡೆದ್ರಂದ್ರ ಮೈಲಿಗೆ ಮುಡ್ಚಟ್ಟ ಎಲ್ಲ ಹೋಗ್ತೈತೆ ಅಂತ ಹೇಳ್ತಾರ. ಮತ್ತಿದ ಗೂಳಿವು ಮೂತ್ರ ತಂದು ಹೊಡಿಬೇಕು ಒಳಗ. ಹೊಡಿಲಾಕ ಬರುದಿಲ್ಲ ತಂಗಿ. ಏ ತಮ್ಮ, ಇದ್ರು ಹೊಡೆದ್ರ ಹೊಳಿ ಉಲಟ್ ಚಿಕ್ಕಾಡಾಗ್ಲಕ್ ಚಾಲೂ ಮಾಡ್ತಾವ. ಎಲ್ರಿ ಒಳಗಿನ ಪಾಪ ಹೋಗ್ತತಿ, ಸೂತಕ್ ಹೋಗಂಗಿಲ್ಲ. ಉಲಟ್ ಮಾತು ಒಳಗ ಬರ್ತತಿ. ಅದ ಹಂಗ ನೀ ಏನ ಮಾಡ್ರು ನನಕ ಸಣ್ಣವನ ಬಾಳ ಸಣ್ಣ. ನಾ ದೊಡ್ಡವ ಅಂತ ಹೇಳ್ತಿ. ಹೇಳ್ತಾನ ನೀ ಪರಮಾತ್ಮ ಹೆಚ್ಚಿನವಿದ್ರ ನೆತ್ಯಾಗ ಯಾಕೆ ಜಾಗ ಕೊಟ್ಟದ ಆಕಿಗೆ? ಇಳಿಸು. ನೀನಲ್ಲಿ ಕುಬಿ ಇತ್ತಂದ್ರ ಇವತ್ತು ಸಾತಲಗ ಊರಾಗ ನೀ ಬಾಳ ದೊಡ್ಡವನದಿಯಲ್ಲನ. ಆಕಿನ ಇಟ್ಕೊಳಂಗಿಲ್ಲ, ಮ್ಯಾಲ ನೆತ್ಯಾಗ ಕುಣಸಂಗಿಲ್ಲ. ಆಕಿನ ಒಟ್ಟ ಆಕಿನ ನೆತ್ಯಾಗಿಂದ ತೆಳಗಿಡುದು. ಅಪ್ಪ ದೊಡ್ಡವತ್ ಬೆಳಸು. ಇಳಿಸುದು ಬಾಳ ಬಿರಿ ಐತಿ ತಮ್ಮ. ಆಕಿನ ಕುಣಸ್ಕೋಬೇಕಾದ್ರನ ಹೋಗ್ಯ ನೀವು ನಾಯಿ ಕುನ್ನಿಗತ್ಲೆ ಆಕಿನ ಮಾಡ್ಕೊಲಾಕ ಆಕಿ ಮನೆಗೆ. ಒಳಗೆಲ್ಲ ಪೇಚ್ ಬೇರೆ ಅದಾವು. ಅವನು ಹೇಳಲ್ಲ ಗಾಯ ಆದ ಟಟ ಮಲ ಮಚ್ಕೋಬೇಕತ್ತ. ನೀ ಗಾಯ ಆದ ಟಟ ಮಲ ಮಚ್ಕೋ. ನಿನ್ನ ಗಾಯ ಮಾಡ್ಲಾರ್ದಂತ ನಾವು ಬಿಡಂಗಿಲ್ಲ. ಮಚ್ಚ ಅವತಾರ ಕೂರ್ಮ ಏ ಆಯ್ತೋ ಆಕೆಯ ಮುಂದ. ಏ ವರಹ ಅವತಾರ ನರಸಿಂಹ ಅವತಾರ ಹಂಗ ತಾಳಳ ಬಂದ ತಾಯಿ ಮುಂದ ಹಂಗ ತಾಳಳ ಬಂದ. ರಾಮನ ಅವತಾರ ಪರಶುರಾಮನ ಅವತಾರ. ರಾಮನ ಅವತಾರ ಪರಶುರಾಮನ ಅವತಾರ ಪರಶುರಾಮನ ಅವತಾರ. ಸಗಮ ಪದ ನಿಜ ಧ್ವನಿ ಸ
ಅದಕ್ಕೆ ಏನ್ ಹೇಳ್ತಾರ ತಮ್ಮ? ಏನಂತ ಹೇಳ್ತಾರ ತಂಗಿ? ರಾಮನ ಅವತಾರ ಪರಶುರಾಮನ ಅವತಾರ. ಅಕ್ಕಿ ಮುಂದಾಗೈತಿ ಅದ. ಕೃತಾಯುಗದಾಗ ಪರಶುರಾಮನ ಅವತಾರ. ಅವಾಗ ಯಾರಿದ್ರು? ರೇಣುಕಾ ಇದ್ದಳ. ರೇಣುಕಾದೇವಿ ಪರಶುರಾಮನ ತಾಯಿ ತಂದೆ ಯಾರು? ರೇಣುಕಾದೇವಿ ತಾಯಿ ಜಮದಗ್ನಿ ತಂದೆ. ಅಕ್ಕಿ ಮುಂದ ನಿನ್ನ ಅವತಾರ ಆಗೈತಿ. ರಾಮನ ಅವತಾರ ಯಾವಾಗ ಆತು? ದಶರಥ ರಾಜ ತಂದೆ ಕೌಸಲ್ಯ ದೇವಿ ತಾಯಿ. ಅಕ್ಕಿ ಮುಂದ ನಿನ್ನ ಜನನಾಗೈತಿ. ಕೃಷ್ಣನ ಅವತಾರದಾಗ ದ್ವಾಪರದಾಗ ಬಂದ ಕೃಷ್ಣಾದಿ. ವಾಸುದೇವ ತಂದೆ ದೇವಕಿ ತಾಯಿ. ಅಕ್ಕಿ ಮುಂದ ನಿನ್ನ ಅವತಾರ ಆಗೈತಿ. ಎಲ್ಲ ಹೆಣ್ಣಿನ ಮುಂದ ಅವತಾರ ನಿನ್ನೂ ಆದರ ನೀ ಹೆಂಗ ದೊಡ್ಡವ ಆದಿ? ಸಣ್ಣವನ ತಂಗಿ, ಸಣ್ಣವನ ಬಾಳ. ಇದುವರೆದ ಹೇಳತ್ಯಾರ ತಮ್ಮ. ನಿಮ್ಮ ಹೆಣ್ಣಿನಿಂದ ಹೆಣ್ಣು ಅಟ್ಟ ಏನ್ರಿ ಉದ್ಭವ ಆಗಿದ್ರ ಹೇಳು. ಹೇಳಲ್ಲ. ಹೆಣ್ಣಿನಿಂದ ಹೆಣ್ಣು ಉದ್ಭವ ಆಗಿ ಹೇಳಿ. ನಿನಗೆ ಭವಿಷ್ಯ ನೋಡಿದಂಗ ಕಾಣಂಗಿಲ್ಲ. ನೋಡಿಲ್ಲ. ಬರೇ ನಮ್ಮ ಸೂರ್ಯ ಎದಕ್ಕೆ ಬತ್ತ ಸೂರ್ಯ? ಅದಕ್ಕೆ ತಮ್ಮ, ಹೆಣ್ಣಿನಿಂದ ಹೆಣ್ಣು ಅಂದ್ರೆ ಯಾವ? ಸೂರ್ಯ ದೇವನ ಹೆಂಡತಿ ಸಂಧಿನ್ಯಾದೇವಿ. ಸಂಧಿನ್ಯಾದೇವಿ ತನ್ನ ಛಾಯಾದಿಂದ ಏನ್ ಮಾಡ್ಯಾಳ? ಆ ಛಾಯಕ್ಕ ಜೀವಕಾಳ ತುಂಬಿ ಛಾಯಾದೇವಿಯನ್ನ ತಯಾರು ಮಾಡಿಟ್ಟ. ಯಾವ ಗಂಡಸ ಮಗ ಬಂದಿಲ್ಲಕ್ಕಿನ ತಯಾರು ಮಾಡುವಾಗ ಯಾವ್ದು ನೆರಳಿಲ್ಲ, ಯಾವನ ಸಹಾಯ ಇಲ್ಲ. ನಮ್ಮ ಮೌಲಕ್ಕ ಕಿಲೆ ಬಡದ ಹೇಳಕತ್ತೇನ. ಅವನು ಸುದ್ದಿ ಇಲ್ಲೇ ಬರೀ ಕೌಂದ್ಯಾಗ ಬಡದ ಹೇಳಕತ್ತೈತಿ. ಇಲ್ಲೇ ಬಡದೇಳುದು, ಇಲ್ಲಿ ಯಾರು ಹುಟ್ಟ್ಯಾರ ನೋಡು, ಅಲ್ಲಿ ಯಾವ ಹುಟ್ಟಿದ್ ನೋಡು. ನಿನಗೂ ಒಂದು ವಾರ್ನಿಂಗ್ ಐತಿ. ಹೆಂಗ್ ಹೇಳ್ರಲ್ಲ? ಇವತ್ತ ಒಂದು ಮಾತು ಕೇಳಿದ್ವಿ ನಿನಗೆ ಮುಂಜಾನೆ. ನಾವು ಶರೀರ ಅಂದ್ರೆ ಹೆಣ್ಣೈತಿ. ಇದನ್ನ ಬಿಟ್ಟು ನೀ ಎಲ್ರಿ ಕಡಿಯಾಕ ನಿಂತು ಕೆಲಸ ಮಾಡಿ ಏನೋ? ಅದಕ್ಕ ನಮ್ಮ ಬಿಜಾಪುರ ಸಿದ್ದೇಶ್ವರಪ್ಪ ಅವ್ರ ಸುದ್ದಿ ಹೇಳ್ರವ್ರು. ಹೇಳಿದ್ರಲ್ಲ ಏನಂತೇಳಿ? ಏನಂತೇವ? ನಮ್ಮ ಸಿದ್ದೇಶ್ವರಪ್ಪ ಅವ್ರಿಗೆ ಯಾರ ಹೆಣ್ಣಿನ ನೆಳ್ಳ ಇದ್ದಿದ್ದಿಲ್ಲ, ಅಂಗಿಗೆ ಕಿಸೆ ಇದ್ದಿದ್ದಿಲ್ಲ, ರೊಕ್ಕಿನ ಮೇಲೆ ಅವ್ರ ಆಸೆ ಮಾಡಿಲ್ಲ, ನಿಮ್ಮ ಸೀರೆ ಅವ್ರನ್ನ ಸನಿ ತಗೊಂಡಿಲ್ಲ. ಒಪ್ಪು ಮಾತನ ಹೌದು. ಅವ್ರ ಸೀರೆ ಅವ್ರನ್ನ ಸನಿ ತಗೊಂಡಿಲ್ಲ, ಅಂಗಿಗೆ ಕಿಸೆ ಹಚ್ಚಿಲ್ಲ, ರೊಕ್ಕ ಕೈಯಾಗ ಹಿಡದಿಲ್ಲ. ಆ ಒಪ್ಪುಗಳು ಸಿದ್ದೇಶ್ವರಪ್ಪ ಅವ್ರಿಗೆ ಅಂಗಿ ಕಿಸೆ ಇಲ್ಲ. ಮತ್ತ ನೀನು ಅವನದಿ ನಿನ್ನ ಅಂಗಿಗೆ ಎಟ್ಟದಾವ ಕಿಸೆ ಚೆಕ್ ಮಾಡು. ನಾನು ಶೋರ್ ಮನುಷ್ಯ ಇವು ಮೌಲ ಅಂದರ್ ಬಾರ ಕೂಡಿ ಹಿಡ್ಕೊಂಡ ಒಂದ್ 20 ಕಿಸೆ ಇರ್ಬೇಕು. ಅದಾವ್ರಿ, ಒಳಗೂ ಅದಾವ ಹೊರಗೂ ಅದಾವ, ಬಾಳ ಅದಾವ. ಒಳಗ ಎಡಕಿನ ಕಿಸೆ, ಬಲಕಿನ ಕಿಸೆ, ಮ್ಯಾಗಿನ ಕಿಸೆ, ತೆಳಗಿನ ಕಿಸೆ, ಚೋರ್ ಕಿಸೆ ಬಾಳ ಅದಾವ. ಅವ್ರಿಗೆ ಅದು ಇಲ್ಲ ಅನ್ನಟ್ಲಿ ಅವ್ರ ಜಗದಾಗ ಹೆಸರು ಪಡೆದಾರ. ಆದ್ರ ಅದೇ ಸಿದ್ದೇಶ್ವರಪ್ಪ ಅವ್ರು ಒಂದ್ ಮಾತು ನುಡಿದಿದ್ರತ್ತ. ನೋಡಪ್ಪ, ನಾ ಸತ್ತ ಬಳಕ ನನ್ನ ದೇಹ ಅಗ್ನಿ ಒಳಗ ಸುಟ್ಟ ಬೂದಿ ಆದ ಬಳಕ, ನನ್ನ ಶರೀರ ದಹನ ಮಾಡಿದ ಬಳಕ ನಾ ಸುಟ್ಟಿರುವಂತ ಬೂದಿ ಹೋದ ಗಂಗಾ ನದಿ ಒಳಗ ಬಿಟ್ರೆ ಅಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗತೈತೆ ಅಂತ ಹೇಳಿ ಸಿದ್ದೇಶ್ವರಪ್ಪ ಅವ್ರು ಹೇಳಿದ್ರು. ಗಂಗಾ ನದಿ ಅಂದ್ರೆ ಹೆಣ್ಣ. ನೀ ಏನ್ ಮಾಡ್ರು ಮುಕ್ತಿ ಆಗ್ಬೇಕು. ಮತ್ತ ಆಕಿತ್ ಯಾಕ? ಗಂಗಾ ನದಿಯಾಗ ಹೋದ ಎಲ್ಲ ಬಿಟ್ಟಾರಲ್ಲ ಅವ್ರ ಬೂದಿ ಸಮೇತ, ಅಸ್ಥಿ ಸಮೇತ ಗಂಗಾ ನದಿ ಒಳಗ ಬಿಟ್ಟಾರ. ಗಂಗಾ ಅಂದ್ರೆ ಹೆಣ್ಣ. ಮತ್ತ ಎಟ್ಟ ಮಾತ್ರ ಮುಕ್ತಿ ಆಗ್ಬೇಕಾದ್ರ ಮಾತ್ರ ನಮ್ಮ ಅವನ ಕಡೆ ಬರ್ಬೇಕಾತಿಲ್ಲ. ಈಕಿನ ಬಿಟ್ಟು ಎಲ್ರಿ ಕಡಿಯಾಕಾಗ್ಯದೇನ? ಇಲ್ಲ. ಅವ್ ಮೌಲಕ್ಕ ಅವನು ಎಲ್ಲ ಮಾಡ್ಲತ್ತೇನ್ರಿ, ಕಟಿಪಿಟಿ ಕುಡ್ಲೈತೇನ. ಒಟ್ಟ ಅವು ಇಲ್ಲದ ನಾನು ದೊಡ್ಡವ ಆಗ್ಬೇಕಂತ ಕರಿ ಕೆಲಸ ಆಗ್ಬೇಕಲ್ಲ. ಕೆಲಸ ಆಗುದಿಲ್ರಿ. ಹಂಗೆ ಕೆಲಸ ಆಗ್ತೈತಿ? ಸಾಧ್ಯ ಇಲ್ಲ. ನಿಮ್ಮ ಪರಮಾತ್ಮನ ನುಂಗಿ ಬಿಟ್ಟದ ಅವತಾರ ತೆಗಿದ ಪಾರ್ವತಿ ತಾಯಿದ ಐತ್ರಲ್ಲ ತಮ್ಮ. ಚಿಂತಾಮಣಿ ವೇದ ಪುರಾಣ ಓದಿ ನೋಡು, ಅಂದ್ರೆ ಗುರುತಾಗ್ತೈತಿ. ಅಷ್ಟ ಬರೆದಿಟ್ಟಾರ. ಹೌದ್ರಲ್ಲ. ಚಿಂತಾಮಣಿ ವೇದ ಪುರಾಣದೊಳಗ ನಿಮ್ಮ ಪರಮಾತ್ಮ ತಪ್ಪು ಮಾಡಿದಕ್ಕಾಗಿ ಪಾರ್ವತಿ ಪರಮಾತ್ಮನ ನುಂಗ್ಯಾಳ. ಮತ್ ದೊಡ್ಡವದನ್ನ ಹೇಳ್ತಿ, ಮತ್ ಹೆಣ್ತಿ ನಿನ್ನ ನುಂಗುತ್ತಾಳಂದ್ರ ನೀ ಹೆಂಗ ದೊಡ್ಡವ? ಇವನು ನುಂಗಿಂದು. ಅತ್ರಿ ಋಷಿ ಅನುಸೂಯ ಏಕನಿಷ್ಠೆ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಮಾಡಬೇಕಂತ
ನಾಶ ಗೇಯದ ಗಾಗಿಯದ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಮಾಡಬೇಕಂದರ ನಾಶ ಗೇಯದ ಗಾಗಿಯದ ಅವರನ್ನ ನೋಡಿ ಹಿರಿ ಹಿರಿ ಏನು ಮಾಡಿದಳು ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿ ಮಕ್ಕೊಟ್ಟ ಕೂಡ್ರಸಿ ಬಿಟ್ಟಾಳ ತುಸುವ ಎಲ್ಲ ಆಕಿ ಆಯಸ ಗೇಯದ ಗಾಗಿಯದ ಏ ತಾಜಿ ಮಕ್ಕೊಟ್ಟ ಕೂಡ್ರಸಿ ಬಿಟ್ಟಾಳ ತುಸುವ ಆಯಾಸ ಗೇಯದ ಗಾಗಿಯದ ಪಂಚ ಪಕ್ವಾನ ಅಡಿಗೆಯ ಮಾಡ ಏ ಸಕ್ಕರಿ ಶವಿಗೆ ಪಾಯಸ ಏ ಮೂರು ಮಂದಿಗಕ್ಕಿ ಅಡಿಯ ಉಣಬೇಕ ಅಂತಾಳ ಜಗದೇಶ ಗೇಯದ ಗಾಗಿಯದ ನಿಸಂಗಾಗಿ ನೀಡಂದ್ರ ಅನಸು ಕಳದಿಟ್ಟಾಳ ಸಿರಿಯ ಕೊಬ್ಬ ಏ ಸಿಟ್ಟಿಗೇರಿ ಅಕ್ಕಿ ಅಮೃತ ಸುರಿವ್ಯಾಳ ಒಂದೊಂದು ಆಗ್ಯಾವ ಸಣಗೋಸ ಇವರು ಒಬ್ಬೊಬ್ರ ಆಗ್ಯಾರ ಸಣಗೋಸ ಮೂರು ಮಂದಿ ಆಗ್ಯಾರಾಗ ಸಣಗೋಸ ಗೇಯದ ಗಾಗಿಯದ ತಮ್ಮ ಏನಾಯ್ತವ ಕೂಸ ಆಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅನಸೂಯನ ಮನ್ಯಾಗ 8 ದಿವಸ ಇದ್ರು ಇವರು 3 ಮಂದಿ ಹೌದಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದವ ಸೃಷ್ಟಿಕರ್ತ ಬ್ರಹ್ಮ ಲಯ ಮಾಡವ ಪರಮೇಶ್ವರ ಪಾಲನೆ ಮಾಡವ ವಿಷ್ಣು ಖರೆ ಐತ್ಲ ಇವರ 3 ಮಂದಿ ಬಂದ ಅನಸೂಯನ ಮನ್ಯಾಗ ಕೂಸಾಗಿ ಬಿದ್ದಾಗ ಏನಾಯ್ತು ತಂಗಿ ದೇವಲೋಕದಾಗ ಸೃಷ್ಟಿ ಯಾವ ಮಾಡ್ತಿದ್ದ ಲಯ ಯಾರು ಮಾಡ್ತಿದ್ರ ಪಾಲನೆ ಯಾರು ಮಾಡ್ತಿದ್ರ ಇವರ 3 ಮಂದಿ ಬಂದ್ ಇಕ್ಕಿ ಮನ್ಯಾಗ ಬಿದ್ದಾಗ ಅಲ್ಲಿ 3 ಮಂದಿ ಯಾರಿದ್ರು ವಿಚಾರ ಬೇಕು ತಂಗಿ ಯಾರು ಇದ್ರು ಏನ ಇಲ್ಲೋ ಏನ ದೇವಲೋಕ ಹಂಗ ಕೂತಿತ್ತು ಅದಕ್ಕ ಅವ್ರ 3 ಮಂದಿ ಕೂಸಾಗಿ ಇಲ್ಲಿ ಬಿದ್ದಾಗ ಈಕಿ ಮನಿ ಒಳಗ 8 ದಿವಸ ಕೂಸಾಗಿ ಅವ್ರು ಬಿದ್ದಿದ್ರು ವಿಷಯ ಕೇಳುದು ಹೌದ್ರಲ್ಲೇ 3 ತಿಂಗಳಿದ್ರು 3 ದಿವಸ ಇದ್ರು ಹೌದಲ್ಲ 3 ತಾಸು ಇದ್ರು ಇದ್ರು 8 ದಿವಸ ಇದ್ರ ಆಕಿ ಮನ್ಯಾಗ ಬೇಕರಲ್ಲ ವಿಚಾರ ಬೇಕು ಶಾನೆ ಬಾಳ್ದಾರಿ ಬಾಳ ಶಾಣೆ ಅದ ನಾವು ಹೇಳ್ತಾರ ವಿವೇಕಾನಂದನ ಕಡೆ ಹೋಗ್ಯಾರ ನೋಡ ಆ ಕಡೆ ಅಮೆರಿಕದಾಗ ಪುರಾಣ ಹೇಳ್ತಿದ್ರ ಆ ಕಡೆ ಹೋಗ್ಯಾವ ನೋಡ್ರಿ ಅಮೆರಿಕದಾಗ ಪುರಾಣ ಹೇಳ್ತಿದ್ರತ್ತ ಒಬ್ಬಾಕಿ ಹೆಣ್ಮಗಳ ಕೇಳತ್ತ ಏನಂತ್ರಿ ನನಗ ನಿಮ್ಮನ್ನ ಲಗ್ನ ಮಾಡ್ಕೊಳಂಗಾಗೈತಿ ಅಂದಳತ್ತ ಆಸೆ ಆಗೈತಿ ಅಂದಳತ್ತ ನಾನು ಲಗ್ನ ಮಾಡ್ಕೊಂಡ ನನ್ನಂತದ್ ಹಡಿದ್ರೊಳಗೆ ಏನೈತಿವ ನಾನು ನಿನ್ನ ಮಗ ಆಗತ್ತಲ್ಲ ಅಂದಳತ್ತವ್ರ ಹಂಗ ನೀವು ಮಳ್ ಹೆಂಗ ಸರಕ್ ಇಂತವ್ರದಿರಿ ಅಂತ ನನಗೆ ಹೇಳ್ತಾನೆ ಕಿ ಆಸೆ ಮಾಡ್ಲು ಅಂತ ಹೇಳಿ ಮಳ್ ಹೆಂಗಸ್ರ ಇಂತವ್ರದಿರಿ ಅಂತ ಹೇಳಿದಿ ಮತ್ ನೀ ಅಂತ ಮಳ್ ಅಪ್ಪ ಇರ್ಬೇಕು ಸ್ವತಃ ಮಗಳು ಅನ್ನೋದು ಗೊತ್ತಾಗ್ಲಿಲ್ಲ ನಿನಗ ಆಶ್ಚರ್ಯ ಮಾಡ್ಯಾಳ ಸ್ವತಃ ಮಗಳು ಅನ್ನೋದು ಅರು ಆಗ್ಲಿಲ್ಲ ನಿನಗ ಸಿಂದಿ ಗಿಡ ಆಗಿ ನಿತ್ರು ಸಹಿತ ಖಬರಿಗೇಡಿ ನಾಡಾಗಿಲ್ಲ ಕುಲಿಗೇಡಿ ಮಗಳ ಸಂಗಾಟ ಭೋಗ ಕೊಟ್ಟ ಕಾಲದ ಕೆಲಸ ಮಾಡಿ 7 ಗಜ ಕರಿ ಕಲ್ಲಾಗಿ ಪಾತಾಳ ಗಂಗ್ಯಾಗ ಬಿದ್ದದಿ ಹೋದವ್ರೆಲ್ಲ ವಾದ್ ಬರ್ಲಾತ್ಯಾರ ನಿಮ್ಮ ನೀ ಎಟ್ಟು ಖಬರಿಗೆ ಎಟ್ಟು ನಿಂತಿರ್ಬೇಕ ನೋಡು ಹ್ಯಾಂಡ್ರ ಮ್ಯಾಲಾಗಲಿ 12 ವರ್ಷ ತಪ ಮಾಡಿದವಂಗ ಅರು ಮರು ಆಗಬೇಕು ಸ್ವತಃ ಮಗಳು ಅನ್ನೋದು ಅರು ಆಗಲಿಲ್ಲ ನಿನಗ ಮಗಳ ಮ್ಯಾಲ ಮನಸ್ಸು ಮಾಡಿ ಹೇಳತೈತಿ ಮಗಳ ಏನಂತೇವ ಯಪ್ಪ ನೀ 12 ವರ್ಷ ತಪಕ್ ಹೋಗಿದ್ಯೋ ನಿನ್ನ ಮನ್ಯಾಗ ನಾ ಹೆಣ್ಣು ಮಗಳ ಜನ್ಮ ತಾಳೀನಿ ನನ್ನ ಮ್ಯಾಲ ಮನಸ್ಸು ಮಾಡಬೇಡಪ್ಪ 12 ವರ್ಷ ತಪ ಮಾಡಿದವಂಗ ಹಿಂದಿನ ಮುಂದಿನ ತಿಳಿಬೇಕಾಗಿತ್ತು ಎಲ್ಲ ತಿಳಿಬೇಕಾಗಿತ್ರಲ್ಲ ಸಾಧುವತ್ ಯಾಕಂದಾರ ಯಾಕ್ರಿ ಸಾ ಅಂದ್ರ 6 ಗುಣ
ಧೂ ಅಂದ್ರೆ ಎಲ್ಲ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ಯ ಆರು 6 ಗುಣಗಳು ತೊಳೆದವಂಗ ಮಾತ್ರ ಸಾಧು ಅಂದಾರ ಹೌದ್ ಹೌದ್ ಇವಂಗ ಇವಂಗ್ರಿ ದಿನಕ ಸಾಧು ರಾತ್ಕ ಚೋದು ಇವ ಕಿಟ್ಟು ಪರಕ್ ಬೀಳ್ತೈತಿ ನೋಡಿ ನನಗೆ ಇಟ್ಟು ಮಾತಾಡಕಿನ ನಾ ಬಿಡಕಿನ ಅಲ್ಲ ಅದಕ್ಕ ತಮ್ಮ ಸ್ವತಃ ಮಗಳ ಮೇಲೆ ಮನಸ್ಸು ಮಾಡಿ ಮಗಳ ಅಪ್ಪ ಬೆನ ಹತ್ಯಾನ ಅಂತೇಳಿ ಓಡಿ ಹೋಗಿ ಸಿಂದಿ ಗಿಡ ಆಗಿ ನಿಂತಾಗ ಈಳಿಗೆ ಅವ್ರ ಮನ್ಯಾಗ ಹೋಗಿ ನಿಮ್ಮ ಚಂದ್ರಗುಪ್ತ ಅರಸ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದ ಸಿಂದಿ ಗಿಡ ಗೀರಿಬಿಟ್ಟ ಅದಕ್ಕೆ ಮಗಳು ಏನಂದಳು ಮಗಳಾಗಿ ನಿತ್ರು ಸಹಿತ ನಿನ್ನ ಕರುಣೆ ಬರಲಿಲ್ಲ ತಿಳ್ಕೊಂಡ ಸ್ವತಃ ನಿಮ್ಮ ಚಂದ್ರಗುಪ್ತ ಅರಸಗ ಶ್ರಾಪ ಆಗಿ 7 ಗಜ ಕರಿಕಲ್ಲಾಗಿ ಬಿದ್ದಾನ ಪಾತಾಳ ಗಂಗ್ಯಾಗ ಅದಕ್ಕ ಈಗ ಸಿಂದಿ ತೆಗಿಯವ ಸ್ವತಃ ಸಿಂದಿ ತೆಗಿತಾನ ತಾ ಸ್ವತಃ ತೆಗದ ಸಿಂದಿ ತಾ ಸ್ವತಃ ಕುಡಿಯಂಗಿಲ್ಲ ಯಾಕೆ ಕುಡಿಯಂಗಿಲ್ಲ ನಾನ ತೆಗದ ಸಿಂದಿ ನಾನ ಕುಡದ್ನಿ ಅಂದ್ರ ಮಗಳ ಸಂಗಾಟ ಭೋಗ ಕೊಟ್ಟಂಗ ಆಗ್ತತಿ ಯಾಕಂದ್ರೆ ಚಂದ್ರಗುಪ್ತ ಅರಸ ಸಿಂದಿ ಗಿಡಾಗಿ ಮಗಳು ನಿತ್ತಾಳಂದ್ರು ಕಬರ್ಗೆಟ್ಟ ಮಗ ಹಂತದ ಮಾಡ್ಯಾನಂದ್ರ ಅವ ಕಲ್ಲಾಗಿ ಬಿದ್ದಾನಂದ್ರ ಅಂತ ಪಾಪ ನಮಗ ಬರಬಾರ್ದ ಹೇಳಿ ಅದಕ್ಕ ಸ್ವತಃ ಸಿಂದಿ ತೆಗಿತಾನ ಕರೆ ತಾ ಸ್ವತಃ ತೆಗದ ಸಿಂದಿ ತಾ ಸ್ವತಃ ಕುಡಿಯಂಗಿಲ್ಲ ಇನ್ನಾದ್ರೂ ಕಲಿಯುಗದೊಳಗ ನಡ್ಕೋತ ಬಂದೈತಿ ಈಗ ಚಾಲ್ತಿ ಐತಿ ಅದಕ್ಕಾಕಿ ಮನಸ್ಸು ಮಾಡ್ಯಾಳ ನೀನು ಕಲ್ಲಾಗಿ ಬಿದ್ದದಿ ಎಬ್ಸ್ಕೊಂಡು ಬರೋಗ್ರಿ ಅವನ ಮೊದಲು 3 ಮಂದಿ ಕೋಸಾಗಿ ಅಲ್ಲಿ ಏಸ ದಿನ ಇದ್ರು ಏ ನಿನ್ನ ಕೇಳತೀನೋ ಹರದಾಸ ಏ ಹೇಳದಿದ್ರ ನಿನ್ನ ಡಪ್ಪ ನಿನಗ ಭತ್ತ ಬಾಳ ವನವೇಶ ತಮ್ಮ ನಿನಗ ಭತ್ತ ಬಾಳ ವನವೇಶ ಇಲ್ಲಿಗ್ಯಾಕ ಬಂದ್ಯೋ ಮೂಳ ನಿನ್ನ ಕರ್ಕೊಂಡ ಬತ್ತೋ ಕಾಳ ಸುಳ್ಳ ದುಡ್ಕೊಂಡಿರೋಗ ಮಾಟಿ ನಿನ್ನ ಮಾರಿಗೆ ಬಡದೇವ ಮೂಳ ಬನ್ನೂರ ಊರ ನೀವರ ಅಲ್ಲಿ ನಾಗೇಶ ಅವರ ಮ್ಯಾಳ ಪತ್ತಿಗೆ ಪದ ಮಾಡಿ ಪತ್ತೆ ಗರ್ಭ ಹೇಳ ಬೆಳಕ ಬಿದ್ದಂಗ ಚಂದ್ರಮ ಜ್ಯೋತಿ ನಿರಾಕಾರ ಏನ್ ಹೇಳ್ಯಾರಿ ಖ್ಯಾಲಿ ಮತ್ತೇನು